गुरुभ्यो नमः हरि ओम पूज्याय राघवेन्द्राय सत्यधर्मरताय च भजतां कल्पवृक्षाय नमतां ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತ ಸಗುರುಜಿ ಮಾಡುವ ನಮಸ್ಕಾರಗಳು. ಮಿಥುನ ರಾಶಿಯ ನಕ್ಷತ್ರಗುಣವಾಗಿ ಋತು ಬದುಕಿನ ಮತ್ತು ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ತಿಳ್ಕೊಳ್ಳೋಣ. ಕಳೆದ ಸಂಚಿಕೆಯಲ್ಲಿ ನಾವು ಮಿಥುನ ರಾಶಿಯಲ್ಲಿ ಬರತಕ್ಕಂತಹ ಮೊದಲನೆಯ ನಕ್ಷತ್ರ ಮೃಗಶಿರ, ಎರಡನೆಯ ನಕ್ಷತ್ರ ಆರಿದ್ರ ನಕ್ಷತ್ರ, ಈ ಒಂದು ನಕ್ಷತ್ರಗನುಗುಣವಾಗಿ ನಾವು ಅವರ ಒಂದು ಋತು ಬದುಕಿನ ಹಾಗೂ ಪರಿಹಾರಗಳನ್ನು ತಿಳಿದುಕೊಂಡಿದ್ದೀವಿ. ಈಗ ಕೊನೆಯ ರಾಶಿಯಾಗಿರತಕ್ಕಂಥ ಮಿಥುನ ರಾಶಿಯಲ್ಲಿ ಬರತಕ್ಕಂಥ ಕೊನೆಯ ರಾಶಿ ಪುನರ್ವಸು ನಕ್ಷತ್ರ. ಈ ಪುನರ್ವಸು ನಕ್ಷತ್ರದವರಿಗೆ ಅವರ ಒಂದು ವೃತ್ತಿ ಬದುಕಿನ ಹೇಗಿರುತ್ತೆ ಮತ್ತು ಅವರ ಪರಿಹಾರಗಳು ಯಾವ ರೀತಿ ಇರುತ್ತೆ ಎಂಬುದನ್ನು ತಿಳ್ಕೊಳ್ಳೋಣ ಬನ್ನಿ. ಇಲ್ಲಿ ಒಂದು ಇವರಿಗೆ ವೃತ್ತಿಯಲ್ಲಿ ಹೇಳೋದಾದರೆ ಬ್ಯಾಂಕಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಯಾರಿಗೆ? ಈ ಪುನರ್ವಸು ನಕ್ಷತ್ರದವರಿಗೆ. ಈ ಬ್ಯಾಂಕ್ ಆಗಿರ್ಬೋದು, ಮತ್ತು ಕಾನೂನು ಲಾ, ಬ್ಯಾಂಕು, ಲಾ, ಮತ್ತು ಈ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅಂದರೆ ಟೀಚರು, ಪ್ರೊಫೆಸರು, ಪ್ರಿನ್ಸಿಪಲ್ಲು, ಇನ್ನಿತರ ಒಂದಿಷ್ಟು ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಇವರಿಗೆ ಆಗಿ ಬರುತ್ತೆ. ಪ್ರಿಯಾರಿಟಿ ಬ್ಯಾಂಕಿಂಗು, ಎಜುಕೇಷನ್ನು ಮತ್ತು ಲಾ. ಅದೇ ರೀತಿಯಾಗಿ ಈ ದೇವಸ್ಥಾನಗಳಲ್ಲಿ ಮ್ಯಾನೇಜರು ಅಥವಾ ಇನ್ನೂ ಉನ್ನತ ಏನಾದರೂ ಈ ಸಿ ಇ ಒ ಅದೇನೋ ಇರುತ್ತಲ್ಲ, ಡೆಪ್ಟಿ ಮ್ಯಾನೇಜರು, ಏನಂತಾರೆ ಪಾರುಪತ್ತೆದಾರ, ಅಥವಾ ಏನೇನೋ ಒಂದಿಷ್ಟು ಧಾರ್ಮಿಕ ಕ್ಷೇತ್ರಗಳಲ್ಲಿ ಡೆಸಿಗ್ನೇಷನ್ ಇರುತ್ತೆ. ಸೊ ಒಂದು ಪಿ ಆರ್ ಒ, ಇಂಥ ಒಂದಿಷ್ಟು ವೃತ್ತಿಗಳಲ್ಲಿ ಇವರು ಪುನರ್ವಸು ನಕ್ಷತ್ರದವರು ಬರ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಸರ್ಕಾರಿ ಉದ್ಯೋಗ, ಈ ಐ ಎ ಎಸ್ಸು, ಕೆ ಎ ಎಸ್ಸು, ಕೆಲವೊಂದಿಷ್ಟು ಐ ಪಿ ಎಸ್ಸು, ಮತ್ತು ಇನ್ನೂ ಕೆಲವೊಂದು ಗ್ರಾಮ ಪಂಚಾಯಿತಿ ಸಂಬಂಧಪಟ್ಟಂಥದ್ದು, ಅಂದರೆ ಈ ಗೌರ್ಮೆಂಟ್ ಜಾಬು ಈ ಪುನರ್ವಸು ನಕ್ಷತ್ರದವರಿಗೆ ಬೇಗ ಕೂಡಿ ಬರುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಒಂದು ಇವರಿಗೆ ಬ್ಯಾಂಕಿಂಗು, ಲಾ ಮತ್ತು ಎಜುಕೇಷನ್ ಡಿಪಾರ್ಟ್ಮೆಂಟು, ತದನಂತರ ಧಾರ್ಮಿಕ ಕ್ಷೇತ್ರಗಳು ಹಾಗೂ ಸರ್ಕಾರಿ ಉದ್ಯೋಗ, ಇವಿಷ್ಟರಲ್ಲಿ ಇವರಿಗೆ ಪುನರ್ವಸು ನಕ್ಷತ್ರದವರಿಗೆ ತುಂಬ ಆಗಿ ಬರುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಈ ಪುನರ್ವಸು 1, 2, 3 ಪಾದಗಳು. ಈ ಎರಡನೇ ಪಾದ ಏನಿದಾರಲ್ಲ ಇವರಿಗೆ ಬ್ಯಾಂಕಿಂಗ್ ತುಂಬ ಆಗಿ ಬರುತ್ತೆ. ಎರಡನೇ ಪಾದದಲ್ಲಿರ್ತಕ್ಕಂಥವ್ರಿಗೆ ಬ್ಯಾಂಕಿಂಗ್ ಅಂದರೆ ಇವರು ದುಡ್ಡಿನಲ್ಲಿ ತುಂಬ ಚಾಣಕ್ಯ. ದುಡ್ಡು ಅಷ್ಟು ಸುಲಭವಾಗಿ ಒಂದೊಂದು ರೂಪಾಯಿನೂ ಇವರು ತುಂಬ ಸಂಗ್ರಹ ಮಾಡ್ತಾರೆ. ಖರ್ಚು ಮಾಡಬೇಕಾದ್ರೆ ಡಬಲ್ ಯೋಚನೆ ಮಾಡ್ತಾರೆ. 10 ರೂಪಾಯಿ ಕೇಳಿದರೆ ಅವ್ರು ಕೊಡೋದು 1 ರೂಪಾಯಿ. ಅಂದರೆ ಅಷ್ಟು ಕಂಜೂಸದಲ್ಲಿ ಈ ಪುನರ್ವಸು ನಕ್ಷತ್ರದ ಎರಡನೇ ಪಾದದವರು ಇರ್ತಾರೆ. ಸೊ ಈ ಎರಡನೇ ಪಾದದವರು ಬ್ಯಾಂಕಿಂಗ್ ಸೆಕ್ಟರಲ್ಲಿ ತುಂಬ ಆಗಿ ಬರುವಂಥದ್ದು ಇರುತ್ತೆ. ಇವರು 90% ಬ್ಯಾಂಕನ್ನೇ ಆಯ್ಕೆ ಮಾಡ್ಕೊಳ್ತಾರೆ, ಈ ಪುನರ್ವಸು ಎರಡನೇ. ಇನ್ನು 1ನೇ ಪಾದದಲ್ಲಿ ಇರ್ತಕ್ಕಂಥವರು ಇವರು ಒಂದು ಸ್ವಲ್ಪ ಎಜುಕೇಷನಿಗೆ ಸಂಬಂಧಪಟ್ಟಂತೆ, ಇನ್ನೊಬ್ಬರು ಗೌರ್ಮೆಂಟ್ ಜಾಬಿಗೆ ಜಾಸ್ತಿ ಪ್ರಾಶಸ್ತ್ಯ ಕೊಡಲಾಗುತ್ತೆ. ಈ ಪುನರ್ವಸು 1 ಪಾದದಲ್ಲಿರ್ತಕ್ಕಂಥವರು ಎಜುಕೇಷನ್ನು ಮತ್ತು ಗೌರ್ಮೆಂಟಿಗೆ ಸಂಬಂಧಪಟ್ಟಂತಹ ಒಂದಿಷ್ಟು ಕೆಲಸಗಳಲ್ಲಿ ಅನುಕೂಲ ಆಗುತ್ತೆ. ಇನ್ನು 3ನೇ ಪಾದದಲ್ಲಿರೋರು ಇವರು ಆದಷ್ಟು ಧಾರ್ಮಿಕ ಕ್ಷೇತ್ರಗಳಲ್ಲಿ ಎತ್ತಿದ ಕೈ ಇರುತ್ತೆ. ಪಿ ಆರ್ ಒ, ಮ್ಯಾನೇಜರು, ಪುರೋಹಿತರು, ಜ್ಯೋತಿಷ್ಯರು, ಅಥವಾ ಬೇರೆ ಬೇರೆ ರಂಗಗಳಲ್ಲಿ ಧಾರ್ಮಿಕದಲ್ಲಿ ಏನಿರುತ್ತೋ ಅದೆಲ್ಲವೂ ಇವರಿಗೆ 3ನೇ ಪಾದದವರಿಗೆ ಕೂಡಿ ಬರುವಂಥದ್ದಾಗುತ್ತೆ, ಪುನರ್ವಸು ನಕ್ಷತ್ರದವರಿಗೆ ಅಂತಲೇ ಹೇಳ್ಬೋದು. ಅಂದರೆ ಇಲ್ಲಿ ಪುನರ್ವಸು ನಕ್ಷತ್ರದವರಿಗೆ ವೃತ್ತಿ ಬದುಕಿನಲ್ಲಿ ಹೇಗಿರುತ್ತೆ ಅಂದರೆ, ಒಂದು ರೀತಿ ರಾಮನಿಗೆ ಇರತಕ್ಕಂಥ ಮರ್ಯಾದೆ ಈ ಪುನರ್ವಸು ನಕ್ಷತ್ರದವರಿಗೆ ಸಿಗುತ್ತೆ. ಈ ಮಿಥುನ ರಾಶಿಯಲ್ಲಿ ಪುನರ್ವಸು ನಕ್ಷತ್ರದವರಿಗೆ ಈ ದೈವಿಕ ಕೃಪೆ ತುಂಬ ಚೆನ್ನಾಗಿರುತ್ತೆ. ಇವರು ಒಂಥರ ದೈವಾನ ಭಕ್ತರು ಪುನರ್ವಸು ನಕ್ಷತ್ರದವ್ರಿಗೆ. ಇವರಿಗೆ ಒಂದು ಕೆಲಸ ಹೋದರೆ 10 ಪುನಃ ಸಿಗ್ತಾ ಇರುತ್ತೆ. ಈ ಪುನಃ ಅಂದರೆ ವಾಪಸ್ ಬಾ ಅಂತ. ಒಂದೆಲ್ಲೋ ರೆಸಿಗ್ನೇಷನ್ ಕೊಟ್ಟಿರ್ತಾರೆ, 10 ಜಾಬ್ ಇಲ್ಲಿ ಮತ್ತೆ ರೆಡಿ ಇರುತ್ತೆ. ಅದು ಒಂದಿಷ್ಟು ಡಿಲೇ ಆಗ್ಬೋದು, 1-2 ತಿಂಗಳು, 3 ತಿಂಗಳು, ಮ್ಯಾಕ್ಸಿಮಮ್ 6 ತಿಂಗಳು. 6 ತಿಂಗಳು ಆದ ತಕ್ಷಣ ಮತ್ತೆ ಇದಕ್ಕಿಂತ ಡಬಲ್ ಚೆನ್ನಾಗಿರೋ ಒಂದು ಹೋಲ್ಡಲ್ಲಿರೋ ಜಾಬನ್ನು ಇವ್ರು ಹುಡ್ಕೊಳ್ತಾರೆ ಪುನರ್ವಸು ನಕ್ಷತ್ರ. ಅದಕ್ಕೆ ಕಾರಣ ಪ್ರಭು ಶ್ರೀ ರಾಮಚಂದ್ರನ ಆಶೀರ್ವಾದ. ಅದಕ್ಕನುಗುಣವಾಗಿ ರಾಯರು, ಮಂತ್ರಾಲಯ ರಾಗಪ್ಪ ನಿಮ್ಮನ್ನು ಕೈ ಬಿಡೋದಿಲ್ಲ. ಅಂದರೆ
ನೀವು ದೈವ ಭಕ್ತರಾಗಿರೋದ್ರಿಂದ ಆ ಗುರುಗಳನ್ನು ನೀವು ನೆನೆದ್ರೆ ಗುರುಗಳು ಇಮಿಡಿಯೇಟಾಗಿ ಯಾರೋ ಒಬ್ಬರ ಮುಖಾಂತರ ನಿಮಗೆ ಕೆಲಸ ಕೊಡಿಸ್ಬಿಡ್ತಾರೆ. ಸೊ ಕಷ್ಟ ಬಂತು ಅಂದರೆ ಫಸ್ಟು ನೀವು ನೆನೆಯಬೇಕಾಗಿರೋದು ಮಂತ್ರಾಲಯ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳನ್ನು ನೀವು ನೆನೆಯಿರಿ. ಯಾರು ಪುನರ್ವಸು ನಕ್ಷತ್ರ 1, 2, 3 ಪಾದದಲ್ಲಿ ಇದ್ದಿರೋ ಖಂಡಿತವಾಗಿಯೂ ನೀವು ರಾಯರನ್ನು ನೆನೆಯಿರಿ, ಒಳ್ಳೆಯದಾಗತ್ತೆ. ಸೊ ಈ 3ನೇ ಪಾದದಲ್ಲಿರೋರು, ಅದರಲ್ಲೂ ವಿಶೇಷವಾಗಿ ಗುರುರಾಯರು ನಿಮಗೆ ಸದಾ ಬೆಂಬಲವಾಗಿ ನಿಂತಿರ್ತಾರೆ. ನೀವೇನು ಹೇಳ್ತೀರಾ ಯಥೇಚ್ಛವಾಗಿ ಕೊಡ್ತಾ ಇರ್ತಾರೆ. ಯಾವುದಕ್ಕೂ ಕುಂದು ಕೊರತೆ ನಿಮಗೆ ಇಲ್ಲಿವರೆಗೂ ಮಾಡಿಲ್ಲ. ಕೆಲವು ವೈಯಕ್ತಿಕ ನಿಮ್ಮದೇ ಒಂದು ತಪ್ಪಿನಿಂದ ಆಗಿರುತ್ತೆ ವಿನಃ ದೇವರು ಯಾವುದಕ್ಕೂ ಅದೇ ತಪ್ಪು ಮಾಡುವಂಥ ಪ್ರೇರೇಪಿಸೋದಿಲ್ಲ. ನಿಮ್ಮದು ಒಂದಿಷ್ಟು ಹಠವಾದಿಯಾಗಿರೋದ್ರಿಂದ ನಿಮಗೆ ಅದು ತೊಂದರೆ ಸಿಕ್ಕಿರುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಇಲ್ಲಿ 3ನೇ ಪಾದದವರಿಗೆ ಒಂದಿಷ್ಟು ಧಾರ್ಮಿಕತೆಯಲ್ಲಿ ತುಂಬ ಎತ್ತಿದ ಕೈ ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ನಿಮ್ಮದು 22ರಿಂದ 30ನೇ ವಯಸ್ಸಿನವರೆಗೆ ಒಂದು ಜಾಬ್ನಲ್ಲಿ ಒಂದು 2 ವರ್ಷ, 3 ವರ್ಷ, ಒಂದು 6 ತಿಂಗಳು, ಒಂದು 5 ತಿಂಗಳು, ಅಂದರೆ 22ರಿಂದನೇ ಸ್ಟಾರ್ಟ್ ಆಗುತ್ತೆ ನಿಮ್ಮ ಒಂದು ವೃತ್ತಿ ಬದುಕು. ಈ ಪುನರ್ವಸು ನಕ್ಷತ್ರದವರು ಬೇಗ ದುಡಿಲಿಕ್ಕೆ ಪ್ರಾರಂಭ ಆಗಿಬಿಡುತ್ತೆ. ಆಲ್ರೆಡಿ ಕಾಲೇಜ್ ಸಮಯದಲ್ಲೇ ಪಾರ್ಟ್ ಟೈಮಾಗಿ ಸ್ಟಾರ್ಟ್ ಮಾಡಿಬಿಟ್ಟಿರ್ತಾರೆ ಪುನರ್ವಸು ನಕ್ಷತ್ರದವರು, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ನಿಮಗೆ 22ನೇ ವರ್ಷಕ್ಕೆ ಅಂದರೆ ಡಿಗ್ರಿ ಪಾಸ್ಔಟ್ ಆದ ತಕ್ಷಣವೇ ಕೆಲಸ ಸಿಕ್ಬಿಡುತ್ತೆ. ಅದು ನಿಮಗೆ ಓದಿಗೆ ಸಂಬಂಧಪಟ್ಟದ್ದಿರ್ಬೋದು ಅಥವಾ ಇಲ್ಲದೇ ಇರ್ಬೋದು. ಒಟ್ಟಿನಲ್ಲಿ ಎಲ್ಲರಂತೆ ನೀವು ಕೆಲಸಕ್ಕೆ ಹೋಗ್ತೀರಾ ಅಷ್ಟೇ. ಸೊ ಇಲ್ಲಿ 22ರಿಂದ 30 ವಯಸ್ಸಿನವರೆಗೂ ಆ ಕೆಲಸದಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದಿಲ್ಲ ಅಷ್ಟೇ. ಒಂದು ಕಡೆ 2 ವರ್ಷ, ಒಂದು ಕಡೆ 3 ವರ್ಷ, ಒಂದು ಕಡೆ 5 ವರ್ಷ, ಹೀಗೆ ಆ ಒಂದು 8 ವರ್ಷದಲ್ಲಿ ಒಂದು 8 ಕಂಪ್ನಿನೂ ಚೇಂಜ್ ಮಾಡಿರ್ಬೋದು, ಅಥವಾ ಮಿನಿಮಮ್ ಅಂದರೆ ಒಂದು 5 ಕಂಪ್ನಿ ಆದರೂ ಚೇಂಜ್ ಮಾಡಿರ್ತೀರ 22ನೇ ವಯಸ್ಸಿನಿಂದ 30ನೇ ವರ್ಷದವರೆಗೆ. ಅಥವಾ ನಿಮಗೆ ಬ್ಯಾಂಕ್ ಏನಾದರೂ ಸಿಕ್ಕಿದ್ದೆ ಅದರಲ್ಲಿ ಒಂದು 3 ವರ್ಷ ಮಾಡ್ತೀರಾ, ಅಲ್ಲಿ ಏನೋ ಬೇಜಾರಾಗಿದ್ದು ಒಳ್ಳೆ ಗೌರ್ಮೆಂಟ್ ಜಾಬನ್ನು ರಿಸೈನ್ ಮಾಡಿ ಬರ್ತೀರಾ. ಈ ಪುನರ್ವಸು ನಕ್ಷತ್ರದವರು ಹಾಗಿರುತ್ತೆ. ಅಂದರೆ ಇವರಿಗೆ ತೃಪ್ತಿ ಅಥವಾ ಆ ಒಂದು ಉದ್ಯೋಗ ಮನಸ್ಸಿಗೆ ಹಿಡಿಸ್ಲಿಲ್ಲ ಅಂದರೆ ಅವರು ಹಿಂದೆ ಮುಂದೆ ಏನೂ ನೋಡಲ್ಲ, ಜಸ್ಟ್ ದೇ ರೈಟ್ ಇಟ್ ರೆಸಿಗ್ನೇಷನ್ ಅಷ್ಟೇ. ರಿಸೈನ್ ಮಾಡಿ ಹೊರಗಡೆ ಬಂದುಬಿಡ್ತಾರೆ. ಒಂದು 2 ತಿಂಗಳು ರೆಸ್ಟ್ ಅಂತ ತೊಗೊಂಡ್ಬಿಡ್ತಾರೆ. ಕುಂಭಕರ್ಣ ರೀತಿಯಲ್ಲ, ತಿನ್ನೋದು ಮಲ್ಕೊಳ್ಳೋದು, ಬೇರೆ ಏನು ಜಂಜಾಟ ಇಲ್ಲ. ಯಾಕೆಂದರೆ ಇವ್ರಿಗೆ ಇನ್ನೂ ಮದುವೆ ಆಗಿರೋದಿಲ್ಲ. 22ರಿಂದ 30, ಇವ್ರಿಗೆ ಮದುವೆ ವಯಸ್ಸು ಅಂದರೆ 30ರಿಂದ 32 ಪುನರ್ವಸು ನಕ್ಷತ್ರದವರಿಗೆ. ಏಕೆಂದರೆ ಇಲ್ಲಿ 22ರಿಂದ 30 ತುಂಬ ಮಾಡರ್ನ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಟ್ರೆಡಿಷ್ನಲ್ ಆಗಿ ಒಂದಿಷ್ಟು ದೇವಸ್ಥಾನಗಳಿಗೆ ಹೋಗ್ತಾ ಇರ್ತಾರೆ. ಅವರು ಇವರು ಅಂತ ಏನೋ ತೋರಿಸ್ಕೊಳ್ತಾ ಇರ್ತಾರೆ ತಮ್ಮತನವನ್ನು. ಈ ಪುನರ್ವಸುವರು ಅಷ್ಟು ಬಿಟ್ಕೊಡ್ಲಾರ್ದಂತಹ ನಕ್ಷತ್ರದವರು. ಅಂದರೆ ತಮ್ಮ ವೈಯಕ್ತಿಕ ಬದುಕನ್ನು ಯಾರಿಗೂ ಬಿಟ್ಕೊಡಲ್ಲ ಇವರು. ಎಂಥದೇ ಇರಲಿ, ಏನೇ ಇರಲಿ, ಸೀಕ್ರೆಟ್ ಮಾತ್ರ ಮೇಂಟೈನ್ ಮಾಡ್ತಾ ಇರ್ತಾರೆ ಈ ಪುನರ್ವಸು ನಕ್ಷತ್ರದವರು. ಈ ಪುನರ್ವಸು ನಕ್ಷತ್ರದವರು ಇನ್ನೊಂದು ಒಳ್ಳೆಯ ಗುಣ ಅಂದರೆ ಸಹಾಯ. ಅಂದರೆ 3ನೇ ವ್ಯಕ್ತಿ ಏನಾದರೂ ನನಗೆ ಕಷ್ಟದಲ್ಲಿದೆ ಅಂದರೆ ಆರ್ಥಿಕ ಸಹಾಯ ಆಗದೇ ಇದ್ದರೂ ಬುದ್ಧಿವಂತಿಕೆ ಸಹಾಯವನ್ನು ಅವರು ತಲುಪಿಸ್ತಾರೆ ಅವರಿಗೆ. ಅಂದರೆ ಏನೇ ಒಂದು ಇದಿದ್ರೂ ತಮ್ಮ ಯಥಾಭಕ್ತಿ ಯಥಾಶಕ್ತಿ ಅನ್ನೋಂಗೆ ಫ್ರಮ್ 0 to ಎಂಡ್ವರೆಗೂ ತೊಗೊಂಡೋಗ್ತಾರೆ. ಆರ್ಥಿಕ ಬಿಟ್ಬಿಡಿ, ಅದು ಬೇರೆ ಎಲ್ಲೋ ಸಿಗುತ್ತೆ, ಬಟ್ ಬುದ್ಧಿವಂತಿಕೆ ಬೇಕಲ್ಲ, ಅದನ್ನು ಇವರು ಕೊಡ್ತವಂತಾರೆ ಆಗ್ತಾರೆ ಪುನರ್ವಸು. ಯಾರಿಗೆ ಪುನರ್ವಸು ಸ್ನೇಹಿತರು ಇರ್ತಾರೆ, ಒಂದು ಮಿನಿ ಡಿಕ್ಷನರಿ ಇದ್ದಂಗೆ ನಿಮ್ಮದು ಪಕ್ಕದಲ್ಲಿ. ಅಂದರೆ ಇವರು ಎಲ್ಲ ಪರಿಣಿತ, ಯಾಕೆಂದರೆ ಇದು ಪ್ರಭು ಶ್ರೀರಾಮಚಂದ್ರನ ಒಂದು ನಕ್ಷತ್ರ. ಹಾಗಾಗಿ ಇಲ್ಲಿ ಇವರೊಂದು ಮಿನಿ ಡಿಕ್ಷನರಿ, ಎಲ್ಲ ನಾಲೆಜು ತುಂಬ ಒಳಗಡೆ ತುಂಬ್ಕೊಂಡ್ಬಿಟ್ಟಿರುತ್ತೆ. ಹೀಗಾಗಿ ಇವ್ರಿಗೆ ಹಿನ್ನಡೆ ಅಂತ ಇಲ್ಲ, ಎಲ್ಲಿ ಕೈ ಹಾಕ್ತಾರೋ ವಿತಿನ್ ಡೆಡ್ಲೈನಲ್ಲಿ ಸಕ್ಸಸ್ ಆಗ್ತಾರೆ ಈ ಮಿಥುನ ರಾಶಿಯಲ್ಲಿ ಬರ್ತಕ್ಕಂಥ ಪುನರ್ವಸು ನಕ್ಷತ್ರದವರು. ಸೊ ಇವ್ರದ್ದು ಲೈಫ್ ಅದೇ ಹೇಳಿದ್ನಲ್ಲ, 22ರಿಂದ 30 ಈ ರೀತಿ ಇರುತ್ತೆ. 30ರಿಂದ 32 ಮದುವೆ ಒಂದು ಜಂಜಾಟದಲ್ಲಿ ಹುಡುಕಾಟ, ತಡಕಾಟ, ಆ ಕಡೆ ಈ ಕಡೆ, ಹಾಗೆ ಹೀಗೆ ಆ ಕೆಲಸಕ್ಕೆ ಮತ್ತು ಅಲ್ಲೂ 1-2 ಟ್ವಿಸ್ಟ್ ಇರುತ್ತೆ. ಒಳ್ಳೆ ಕೆಲಸ ಬಿಟ್ಟು ಮತ್ತು ಯಾವುದೋ ತಗಡು ಕೆಲಸ ಹಾಕಿ ಮಾಡ್ಕೊಂಡಿರ್ತಾರೆ. ಮತ್ತು ಅದಕ್ಕೆ ರಿಸೈನ್ ಮಾಡಿ ಮತ್ತೆ ಹಳೆ ಆಫೀಸಿಗೆ ಹೋಗ್ತಾರೆ. ಅದು ಎಲ್ಲಿ ರಿಸೈನ್ ಮಾಡಿದ್ರಲ್ಲ, ಮತ್ತು ಅವನೇ ಕರಿತಾನೆ, ಇದೇ ಬೆಸ್ಟ್ ಅಂತ ಅಲ್ಲಿಗೆ ಹೋಗ್ತಾರೆ. ಅಲ್ಲಿಗೆ ಹೋದ್ಮೇಲೆ ಮತ್ತೆ ಮದುವೆ ಆಗುತ್ತೆ ಇವರು. ಹಾಗೆ ಇನ್ನು 32 ಒಂದಿಷ್ಟು ಇವರಿಗೆ ಅಧಿಕಾರ ಸಿಗುತ್ತೆ.
ಧಾರ್ಮಿಕ ಕ್ಷೇತ್ರದಲ್ಲಿ ಎತ್ತಿದ ಕೈ ಆಗುತ್ತೆ. ಅಂದರೆ ಧಾರ್ಮಿಕ ಇವರು ಪ್ರೊಫೆಷ್ನಲಿ ಬ್ಯಾಂಕಲ್ಲಿ ಅಥವಾ ಸರ್ಚಿಂಗಲ್ಲಿ ಅಥವಾ ಲಾದಲ್ಲೋ ಅಥವಾ ಎಜುಕೇಷನ್ ಡಿಪಾರ್ಟ್ಮೆಂಟ್ ಇದ್ದರೂ ಧಾರ್ಮಿಕದಲ್ಲೂ ಒಂದು ಕೈ ಹಾಕಿರ್ತಾರೆ. ಯಾವುದೋ ಒಂದು ಸಂಘ ಸಂಸ್ಥೆಗಳಲ್ಲಿ ಏನೋ ಒಂದು ಸದಸ್ಯ ಆಗಿಬಿಟ್ಟಿರ್ತಾರೆ. ಅಲ್ಲಿ ಇವ್ರನ್ನ ಮೀಟಿಂಗ್ ಕರಿತಾ ಇರ್ತಾರೆ. ಇವರಿಗೊಂದು ಡೆಸಿಗ್ನೇಷನ್ ಆ ಒಂದು ಧಾರ್ಮಿಕ ಕ್ಷೇತ್ರಗಳಲ್ಲೂ ಸಿಕ್ಕಿರುತ್ತೆ. ಅಂದರೆ ಇವ್ರದ್ದು ಒಂಥರ ಎಲ್ಲ ಕಡೆ ಕೈ ಮುಟ್ಟಿದ್ದೆಲ್ಲ ನಂದು ನನಗೆ ಈ ಪುನರ್ವಸು ನಕ್ಷತ್ರದವರು. ಬಟ್ ಧಾರ್ಮಿಕತೆಯಲ್ಲಿ ತುಂಬ ಎತ್ತಿದ ಕೈ ಇರುತ್ತೆ ಈ ಪುನರ್ವಸು ನಕ್ಷತ್ರದಲ್ಲಿ ಇರ್ತಕ್ಕಂಥವ್ರು ಅಂತಲೇ ಹೇಳ್ಬೋದು. ಇನ್ನು ಇವರಿಗೆ 32ರಿಂದ 35 ಅಥವಾ 36 ಈ 3 ವರ್ಷಗಳಲ್ಲಿ ಅಥವಾ 4 ವರ್ಷ ಅಂದ್ಕೊಳ್ಳಿ, 32ರಿಂದ 36 ಈ 4 ವರ್ಷದಲ್ಲಿ ನಿಮಗೆ ಭೂಮಿ, ಆಸ್ತಿ, ಫ್ಲ್ಯಾಟು ಅಥವಾ ನಿಮ್ಮ ಪಿತ್ರಾರ್ಜಿತ ಆಸ್ತಿ ಅಥವಾ ನಿಮ್ಮ ಒಂದು ಕನಸಿನ ಗೂಡು ಅಂತಿರಲ್ಲ ಅದು ಪ್ರಾಪ್ತಿಯಾಗುವಂಥದ್ದು ಏಜ್ 32ರಿಂದ 34. ಈ ಏಜ್ನಲ್ಲಿ ನೀವು ಒಂದು ನಿಮ್ಮದೇ ಆದಂಥ ಪುಟ್ಟ ಮನೆ, ದೊಡ್ಡ ಮನೆ ಅಥವಾ ನಿಮ್ಮ ಕನಸಿನ ಮನೆ ಅಥವಾ ನಿಮ್ಮ ಪಿತ್ರಾರ್ಜಿತ ಆಸ್ತಿ ನಿಮ್ಮ ಹೆಸರಿಗೆ ಬರುವಂಥದ್ದಾಗುತ್ತೆ ಅಂತ ಹೇಳ್ಬೋದು. ಇನ್ನು ನೀವು 35ರಿಂದ 40ನೇ ವರ್ಷದವರೆಗೂ ಉಳಿತಾಯ ಯೋಜನೆ ಜಾಸ್ತಿ ಮಾಡ್ತೀರಾ. ಏನೋ ಫ್ಯೂಚರಿಗೆ ಅನುಕೂಲ ಆಗಲಿ ಅಂತೇಳಿ LICನೋ ಪೋಸ್ಟ್ ಆಫೀಸೋ ಅಥವಾ ನಿಮ್ಮ ವೈಯಕ್ತಿಕ ಫ್ರೆಂಡ್ ಏನಾದರೂ ಚೀಟ್ ಫಂಡ್ಸ್ ಅಂತ ಮಾಡ್ತಾ ಇರ್ತಾರೆ, ಚೀಟಿ ಎತ್ತೋದು ಅಲ್ಲೋ ಇಲ್ಲೋ. ಇವರು ಒಂಥರ ಎಲ್ಲ ಕಡೆ ಅದೇ ಹೇಳ್ತೀನಿ ನಾವು, ಮುಟ್ಟಿದ್ದೆಲ್ಲ ನಂದು ನನಗೆ ಎಲ್ಲ ಕಡೆ ಕೈ ಆಡಿಸ್ತಾರೆ. ಒಂದಿಷ್ಟು ಸೇವಿಂಗ್ ಅಂತ ಮಾಡ್ಕೊಳ್ತಾರೆ 35ರಿಂದ 40. ಇನ್ನು 40ರಿಂದ 45 ಇವ್ರಿಗೂ ಏನಾಗುತ್ತಂದರೆ ಒಂದು ಬಲವಾದ ಹೊಡೆತ ಬೀಳುತ್ತೆ 40ನೇ ವರ್ಷಕ್ಕೆ. ಒಂದೇನೋ ವೈಯಕ್ತಿಕ ಬದುಕಿನಲ್ಲಿ ಬಿರುಗಾಳಿ ಬಂದಂತೆ ಏನೋ ಒಂದು ಸಮಸ್ಯೆ ಬಂದುಬಿಡುತ್ತೆ. ಅದು ಆಸ್ತಿ ವಿಷಯವಾಗಿರ್ಬೋದು, ಕೌಟುಂಬಿಕ ವಿಷಯ ಆಗಿರ್ಬೋದು, ರಾಜಕೀಯ ವಿಷಯ ಆಗಿರ್ಬೋದು, ಧಾರ್ಮಿಕ ವಿಷಯ ಆಗಿರ್ಬೋದು, ಏನು ವೈಯಕ್ತಿಕ ವಿಷಯದಿಂದ ಒಂದಿಷ್ಟು 40ರಿಂದ 45 ತುಂಬ ಡಿಸ್ಟರ್ಬೆನ್ಸ್ ಇರುತ್ತೆ ಈ 5 ಇಯರ್ಸು. ಒಂದಿಷ್ಟು ಆ ಡಿಸ್ಟರ್ಬೆನ್ಸ್ ನೆಮ್ಮದಿಗೋಸ್ಕರ ಒಂದಿಷ್ಟು ಆಸ್ತಿಗಳನ್ನು ಮಾರಿಕೊಳ್ಳುವಂಥದ್ದಾಗ್ಬೋದು ಅಥವಾ ಬೇರೆಯವರಿಗೆ ನೋಡಿಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡ್ಬೋದು ಅಥವಾ ಆ ಆಸ್ತಿಯಿಂದ ದೂರ ಹೋಗ್ಬೋದು. ಅಂದರೆ ಇದರದ್ದು ಸವಾಸನೆ ಬೇಡ ಅಂತ ದೂರ ಸರಿದ್ಬಿಟ್ಟು ಹೋಗ್ಬಿಡ್ತಾರೆ. ಸೊ ಈ 40-45 ಈ ಪುನರ್ವಸು ನಕ್ಷತ್ರದವರೆಗೆ ತುಂಬ ಕಷ್ಟದಾಯಕ ದಿನಗಳು ಅಂತಲೇ ಹೇಳ್ಬೋದು. ಆ ಒಂದು ಏಜ್ನಲ್ಲಿ ತುಂಬ ನೀವು ಏನೇ ಇದ್ರೂ ಇಲ್ಲದಂತೆ ಇರುವಂಥ ಒಂದು ವ್ಯಥೆನೂ ನೀವು ಪಡಿತೀರ. ಅಂದರೆ ಎಲ್ಲ ಇರುತ್ತೆ ನಿಮಗೆ, ಆದರೆ ಅನುಭವಿಸೋ ಶಕ್ತಿ ಇರಲ್ಲ. ಎಲ್ಲೋ ಇರ್ತೀರ ನೀವು. ಬೆಂಗಳೂರಲ್ಲಿ ಆಸ್ತಿ ಇದ್ದರೆ ನೀವು ಪುಣೆ, ಮುಂಬೈ ಅಲ್ಲಿ ಹೋಗಿ ಸೆಟ್ಲ್ ಆಗಿಬಿಟ್ಟಿರ್ತೀರ. ಆಸ್ತಿ ಎಲ್ಲ ಇಲ್ಲಿರುತ್ತೆ. ಬಟ್ ಏನೋ ಬಾಡಿಗೆ ಬರುತ್ತೆ ಅಂತ ಕೊಟ್ಟರೆ ಅದು ನಂಬಿಕೆಯಲ್ಲಿ ಇರಲ್ಲ. ಏನೋ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ ಈ 40-45. ಇನ್ನು 45 ನಂತರ ನಿಮಗೇನಾಗುತ್ತೆ ಅಂದರೆ ಒಂಥರ ಶಿಸ್ತು ಬರುತ್ತೆ. ಒಂಥರ ಏನೋ ನನಗೆ ಹಿಂಗಾದರೆ ಲೈಫು ಸರಿ ಇರಲ್ಲ ಅಂಥೇಳಿ 45 ನಂತರ ಏನು ಮಾಡ್ಕೊಳ್ತೀರ, ಚೇಂಜಸ್ ಮಾಡ್ಕೊಳ್ತೀರ. ಸ್ವಲ್ಪ ತುಂಬ ಧಾರ್ಮಿಕ ಕ್ಷೇತ್ರಗಳಲ್ಲಿ ತೊಡ್ಕೊಂಡು ಬಿಡ್ತೀರ. ಇದಕ್ಕಿದ್ದಂಗೆ ದೇವರು, ಪೂಜೆ, ಮಂತ್ರ, ತಂತ್ರ ಕಳ್ಕೊಳ್ತೀರ. ಆಮೇಲೆ ಎಲ್ಲ ಕಡೆ ಪಾಲ್ಗೊಳ್ತೀರ, ಕಾಂಟ್ರಿಬ್ಯೂಷನ್ ಕೊಡ್ತೀರಾ, ವಾಲಂಟಿಯರ್ ಆಗಿ ಸರ್ವಿಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಎಲ್ಲರಿಗೂ ನೀವು ಹತ್ತಿರ ಆಗ್ತೀರಾ ಮತ್ತು ತುಂಬ ಪ್ರಚಲಿತಗೊಂಡ್ಬಿಡ್ತೀರ. ಇದಕ್ಕಿದ್ದಂಗೆ ಈ ಆ್ಯಡ್ಗಳು ಬರ್ತಾ ಇರುತ್ತೆ ನೋಡಿ, ಇವತ್ತು ಬಂದಿರೋದು ಮುಂದಿನ ತಿಂಗಳಿಗೆ ಅದು ಟಾಪ್ 1ನಲ್ಲಿರುತ್ತೆ. ಹಾಗೆ ನೀವು ಒಂದು 46ನೇ ವಯಸ್ಸಿಗೆ ಅನ್ನೋತ್ತಿಗೆ ಮತ್ತೆ ಒಂದು ಲೆವೆಲಿಗೆ ಬಂದುಬಿಡ್ತೀರ. ಈ 40ರಿಂದ 45 ಅದೇನೋ ಕಳ್ಕೊಂಡದ್ದು ಹೋಯ್ತು ಅಂದರೆ ಹೋಯ್ತು ಅಂತ ಬಿಟ್ಬಿಡ್ತೀರಾ. ಬಟ್ ಈ 45ರಿಂದ 46ಕ್ಕೆ ಮತ್ತೆ ಟಾಪಿಗೆ ಬಂದುಬಿಡ್ತೀರ. ಅಲ್ಲಿ ನಿಮಗೆ ಒಂದು ರೀತಿ ಅದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ಕೊಂಡು ಹೋಗ್ತೀರಾ. ಸೊ ಲೈಫು ಮುಂದೆ ಒಳ್ಳೆ ರೀತಿಯಲ್ಲಿರುತ್ತೆ, ಏನೋ ತೊಂದರೆ ಇರಲ್ಲ. 46, 47, 48, 49, 50 ವರ್ಷದವರೆಗೂ ನಿಮಗೆ ಒಳ್ಳೆ ಜೋಶ್ನಲ್ಲಿ ಹೋಗುವಂಥದ್ದಾಗುತ್ತೆ. ಮುಂದೆ ದೇವರ ಇಚ್ಛೆಯಂತೆ ನೀವು ಮಾಡಿರ್ತಕ್ಕಂತಹ ದಾನ ಧರ್ಮದ ಮುಖಾಂತರ ಒಂದಿಷ್ಟು ಲಾಭಗಳು ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ನಿಮಗೆ ಒಳ್ಳೆಯ ದಿನ ಅಂತ ಹೇಳೋದಾದರೆ ಈ ಒಂದು ಪುನರ್ವಸು ನಕ್ಷತ್ರದವರೆಗೆ ಸೋಮವಾರ. ಈ ಸೋಮವಾರ ದಿನ ನೀವು ಆದಷ್ಟು ಶಿವನಿಗೆ ಆಗಿರ್ಬೋದು, ಪಾರ್ವತಿ ದೇವಿಗೆ ಆಗಿರ್ಬೋದು ಆರಾಧನೆ ಮಾಡೋದರಿಂದ, ಅಂದರೆ ಪೂಜೆ ಪುನಸ್ಕಾರಗಳು ಶಿವ ಪಾರ್ವತಿ ಸೋಮವಾರ ದಿನ
ಈ ಕಾರ್ತಿಕ ಸೋಮವಾರ ಬರುತ್ತೆ. ಅಂಥ ಒಂದಿಷ್ಟು ವಿಶೇಷ ದಿನಗಳಲ್ಲಿ ನೀವೇನಾದರೂ ಶಿವನಿಗೆ ಸೇವೆ ಮಾಡಿಸಿರೋದು, ಕ್ಷೀರಾಭಿಷೇಕ ಸೇವೆ ಅಥವಾ ಈ ಅರ್ಚನೆ ಸೇವೆ ಅಥವಾ ಶಿವನಿಗೆ ಸಂಬಂಧಪಟ್ಟಂಥ ಪ್ರಸಾದ ವಿನಿಯೋಗದ ಸೇವೆ, ಏನಾಗುತ್ತೆ ನಿಮ್ಮ ಮನೆ ಹತ್ತಿರದಲ್ಲಿರ್ತಕ್ಕಂಥ ಶಿವನ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಹೆಸರಿನಲ್ಲಿ ಆ ಒಂದು ಸೇವೆ ಮಾಡಿಸಿದ್ದೇ ಆದಲ್ಲಿ ಆ ಶಿವ ಪಾರ್ವತಿ ಆಶೀರ್ವಾದ ನಿಮಗೆ ಸಿಗುವಂಥದ್ದಾಗುತ್ತೆ. ಸೊ ನೀವು ಪುನರ್ವಸು ನಕ್ಷತ್ರದವರು ಸೋಮವಾರ ದಿನ ತುಂಬ ಫೇವ್ರೇಟ್ ಆಗಿರುತ್ತೆ. ನೀವು ಏನೇ ಕೆಲಸವನ್ನು ಪ್ರಾರಂಭ ಮಾಡಬೇಕು ಅಂತಿದ್ದರೆ ಸೋಮವಾರ ದಿನ ಮಾಡಿ ತುಂಬ ಏಳಿಗೆ ಆಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ನೀವು ಆದಷ್ಟು ಸ್ವಲ್ಪ ಈ ಅರಿಶಿಣ ಕುಂಕುಮ ಮಿಶ್ರಿತ ಒಂದಿಷ್ಟು ಕಲರ್ಗಳನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕಾಗುತ್ತೆ. ಅರಿಶಿಣ ನಿಮಗೆ ತುಂಬ ಸಕ್ಸಸ್ಸು. ಅಂದರೆ ಅರಿಶಿಣದಲ್ಲಿ ಕೆಲವೊಂದಿಷ್ಟು ದೋಷಗಳನ್ನು ನಾವು ಕಳ್ಕೊಳ್ತೀವಿ. ಹಾಗಾಗಿ ನಿಮಗೆ ಏನಾದರೂ ದೋಷಗಳು ಅಥವಾ ಈಗ ನಾನು ಹೇಳಿದ್ನಲ್ಲ, ಕುಜ ದೋಷ ಒಬ್ಬರಿಗಿರುತ್ತೆ, ತದನಂತರ ಒಂದಿಷ್ಟು ರಾಹು ದೋಷ. ಹಾಗಾಗಿ ನಿಮಗಿಲ್ಲಿ ದೋಷ ಬರೋದು ಗುರು ದೋಷ. ಅಂದರೆ ಗುರುವಿನ ಬೋಧನೆ ನಿಮಗೆ ಒಂದು ಟೈಮಲ್ಲಿ ಚೆನ್ನಾಗಿ ಸಿಗುತ್ತೆ, ಒಂದು ಟೈಮಲ್ಲಿ ಚೆನ್ನಾಗಿ ಸಿಗೋದಿಲ್ಲ ಈ ಪುನರ್ವಸು ನಕ್ಷತ್ರದವರಿಗೆ. ಅಂದರೆ ಇಲ್ಲಿ ಗುರು ಬೋಧನೆ ಈಗ ಹೇಗೆ ನಾವು 10th ಒಂದು ಸ್ಕೂಲ್ ಇರುತ್ತೆ, PUC ಒಂದು ಸ್ಕೂಲ್ ಇರುತ್ತೆ, ಡಿಗ್ರಿಗೆ ಒಂದು ಕಾಲೇಜ್ ಇರುತ್ತೆ, ಹೈಯರ್ ಡಿಗ್ರಿಗೆ ಒಂದು ಬೇರೆ ಇರುತ್ತೆ, ಏನೇನು ಅದರದೇ ಆದಂಥ ಒಂದು ಪದ್ಧತಿ ಇರುತ್ತೆ. ಆ ರೀತಿಯಲ್ಲಿ ನಿಮಗೇನಾಗುತ್ತಂದರೆ ಎಜುಕೇಷನ್ಗೂ ತೊಂದರೆ ಇರುತ್ತೆ, ಪ್ರೊಫೆಷ್ನಲ್ಗೂ ತೊಂದರೆ ಇರುತ್ತೆ, ಮತ್ತು ಕೌಟುಂಬಿಕವಾಗಿ ಫ್ಯಾಮಿಲಿ ವಿಷಯದಲ್ಲೂ ಒಂದಿಷ್ಟು ತೊಂದರೆಗಳಿರುತ್ತೆ. ಹಾಗಾಗಿ ಇಲ್ಲಿ ಇಂಥ ಒಂದು ವಿಷಯಕ್ಕೆ ಏನಾದರೂ ತೊಂದರೆ ಬಂದದ್ದೇ ಆದಲ್ಲಿ ಈ ಹಳದಿ ಬಟ್ಟೆ ಅಥವಾ ಹಳದಿಗೆ ಸಂಬಂಧಪಟ್ಟಂಥ ಅರಿಶಿಣ ಹೇಗಾದರೂ ತಿಳ್ಕೊಳ್ಳಿ. ಈ ಹಳದಿ ಬಟ್ಟೆಯಲ್ಲಿ ಒಂದಿಷ್ಟು ಹಳದಿ ಹೂಗಳು, ಅಂದರೆ ಸೇವಂತಿಗೆ ಹೂವಾಗಿರ್ಬೋದು, ಅದನ್ನು ಹಾಕಿ ನಿಮ್ಮ ದೇವರ ಕೋಣೆಯಲ್ಲಿ ಗಂಟು ಕಟ್ಟಿ ಇಟ್ಬಿಡಿ. ಇದು ಯಾವತ್ತಿಗೆ? ಸೋಮವಾರ ದಿನ. ಸೋಮವಾರ ಬೆಳಗ್ಗೆ ನಿಮ್ಮ ಸ್ನಾನಾದಿ ಕರ್ಮಾದಿಗಳನ್ನೆಲ್ಲ ಮುಗಿಸ್ಕೊಂಡು ಆ ಹಳದಿ ಬಟ್ಟೆಯಲ್ಲಿ ಹಳದಿ ಹೂಗಳು ಎಷ್ಟಾಗುತ್ತೆ ಅಷ್ಟು, ಇಷ್ಟಾದರೆ ಇಷ್ಟು, ಇಷ್ಟಾದರೆ ಇಷ್ಟು, ಎಷ್ಟಾಗುತ್ತೋ ಅಷ್ಟು ಆ ಒಂದು ಬಟ್ಟೆಯಲ್ಲಿ ಕಟ್ಟಿ ಅದು ಒಂದು ಮಣೆ ಮೇಲೇನೋ ಒಂದು ತಟ್ಟೆಯಲ್ಲೋ ಎಲ್ಲೋ ಆದರೂ ಹಾಕಿ ಆ ಒಂದು ಸಮಯದಲ್ಲಿ ನೀವು ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠನೆ ಮಾಡಿ ಮೇಲೆ ಮತ್ತೆ ಮಂತ್ರಾಕ್ಷತೆ, ಅರಿಶಿಣ, ಕುಂಕುಮ ಮತ್ತು ಹೂ ಹಾಕಿ ಪ್ರಾರ್ಥನೆ ಮಾಡಿಕೊಳ್ಳಿ. ನಿಮ್ಮ ಮನಸ್ಸಿಗೆ ಏನಾಗಬೇಕಾಗಿದೆ ಅಥವಾ ನಿಮ್ಮ ಇಚ್ಛಾನುಗುಣವಾಗಿ ಯಾವ ಕೆಲಸ ಆಗಬೇಕಾಗಿದೆ ಆ ಕೆಲಸವನ್ನು ನೀವು ಪ್ರಾರ್ಥನೆ ಮುಖಾಂತರ ಸಲ್ಲಿಸಿದ್ದೇ ಆದಲ್ಲಿ ಆ ಕಾರ್ಯ ಯಶಸ್ವಿ ಆಗುತ್ತೆ. ಇನ್ನು ತದನಂತರ ಏನು ಮಾಡಬೇಕಂದ್ರೆ ಆ ಗಂಟು ಸಮೇತವಾಗಿ ಯಾವುದಾದ್ರೂ ನದಿ, ಕೆರೆ, ಬಾವಿ ಅಲ್ಲಿ ಹೋಗಿ ಹಾಕಿ ಬಂದ್ಬಿಡಿ ಅಷ್ಟೇ, ಸಿಂಪಲಾಗಿ. ಅಂದರೆ ಆ ದೋಷಗಳೆಲ್ಲ ಅದರಲ್ಲಿ ಸ್ಟೋರ್ ಆಗಿರುತ್ತೆ ಮತ್ತು ನಿಮ್ಮಲ್ಲಿರ್ತಕ್ಕಂಥ ನೆಗೆಟಿವ್ಸ್ ಏನಿರುತ್ತೋ ಅದರಲ್ಲಿ ಸ್ಟೋರ್ ಆಗಿರುತ್ತೆ. ಅದೆಲ್ಲವೂ ಹೊರಗಡೆ ಹೋದಾಗ ನೀವು ಲವಲವಿಕೆ, ಮಂದಹಾಸ, ಮುಖದಲ್ಲಿ ತೇಜಸ್ಸು ಕಾಣುವಂಥದ್ದಾಗುತ್ತೆ. ಇದು ಒಳ್ಳೆಯ ಪರಿಹಾರ ಪುನರ್ವಸು ನಕ್ಷತ್ರದವರಿಗೆ. ಇನ್ನು ಅದೇ ರೀತಿಯಾಗಿ ನೀವು ಬಡವರಿಗೆ ಹಳದಿ ಬಟ್ಟೆಗಳನ್ನು ಆದಷ್ಟು ದಾನ ಮಾಡಿ, ಅಥವಾ ಬ್ರಾಹ್ಮಣರಿಗೆ ಉಟ್ಕೊಳ್ಳುವಂಥದ್ದು ಈ 9x5, 10x5, 10x6 ಈಗ ಧೋತಿಗಳು ಬರ್ತವೆ. ಅದನ್ನು ಹಳದಿ ಬಣ್ಣದಲ್ಲಿರ್ತಕ್ಕಂಥದ್ದನ್ನು ದಾನವಾಗಿ ನೀಡಿ. ಇನ್ನು ಭವಿಷ್ಯತ್ ಕಾಲದಲ್ಲಿ ನೀವು ಏನಾದರೂ ದಾನ ಮಾಡಬೇಕು ಬಟ್ಟೆಗಳು ಅಂತೇಳಿದರೆ ಹಳದಿ ಬಟ್ಟೆಗೆ ಜಾಸ್ತಿ ಪ್ರಾಶಸ್ತ್ಯ ಕೊಡಿ. ಈ ಹಳದಿ ಬಟ್ಟೆ ನೀವು ದಾನವಾಗಿ ನೀಡೋದ್ರಿಂದ ನಿಮ್ಮಲ್ಲಿರ್ತಕ್ಕಂತಹ ನಕಾರಾತ್ಮಕ ಅಂಶಗಳು ದೂರವಾಗುತ್ತೆ ಅಂತಲೇ ಹೇಳ್ಬೋದು. ಅದೇ ರೀತಿ ಸ್ತೋತ್ರ ಹೇಳೋದಾದರೆ ವಿಷ್ಣು ಸಹಸ್ರನಾಮ ಸ್ತೋತ್ರ ಹೇಳಿ, ಹಾಗೂ ಶ್ರೀರಾಮ ರಕ್ಷಾ ಸ್ತೋತ್ರ, ಇದು ಕೂಡ ತುಂಬ ಒಳ್ಳೆಯದಾಗುತ್ತೆ ಈ ಪುನರ್ವಸು ನಕ್ಷತ್ರದವರಿಗೆ. ಇದಾಗಿತ್ತು ಪುನರ್ವಸು ನಕ್ಷತ್ರವರ ವೃತ್ತಿ, ಬದುಕು ಮತ್ತು ಪರಿಹಾರಗಳು. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ಯಾರು ಇನ್ನೂ ಲೈಕ್ ಮಾಡದೆ ನಮ್ಮ SSV ಜ್ಯೋತಿಷಾಲಯದ ಈ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನಿಮ್ಮ ಸ್ನೇಹಿತ ಬಂಧು ಬಳಗದವರಿಗೂ ತಿಳಿಸಿ. ಮುಂದೆ ನಾವು ಹಾಕುವಂತಹ ವಿಡಿಯೋ ನಿಮಗೆ ಕ್ಷಣದಲ್ಲಿ ಬಂದು ತಲುಪಿರುತ್ತೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಸಮಸ್ತ ಸದಸ್ಯರು ನಮ್ಮ SSV ಜ್ಯೋತಿಷಾಲಯ ಚಾನಲನ್ನು ಬೆಂಬಲಿಸಿ ಅಂತ ಹೇಳ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಶುಭಮಸ್ತು, ಶುಭಂ ಭೂಯಾತ್. ಸರ್ವೇ ಜನಃ ಸುಖಿನೋ ಭವಂತು.